ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಯಾರಾದರೂ ಹೊಸದಾಗಿ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ನಲ್ಲಿ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ನನ್ನ ಕತೆಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ವೈದ್ಯರು ಹೇಳಿದಂತೆ ತನ್ನ ಅಣ್ಣನಿಗೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡಿಸಿಕೊಂಡು ರಿಪೋರ್ಟ್ ಹಿಡಿದು ವೈದ್ಯರ ಬಳಿ ಬಂದಿದ್ದನು ಆರ್ಯ. ಇಷ್ಟ ಇಲ್ಲದಿದ್ದರೂ ತಮ್ಮನ ಬಲವಂತಕ್ಕೆ ಅವನ ಹಿಂದೆಯೇ ಬಂದನು ಮೌರ್ಯ. ಅವರಿಬ್ಬರನ್ನು ತಮ್ಮ ಮುಂದೆ ಇದ್ದ ಕುರ್ಚಿಯ ಮೇಲೆ ಕೂರಲು ಹೇಳಿದ ವೈದ್ಯರು ಆರ್ಯ ನೀಡಿದ ರಿಪೋರ್ಟ್ ನೋಡಿದ ವೈದ್ಯರ ಮುಖದ ಬಣ್ಣವೇ ಬದಲಾಯಿತು. ಹಾಗಂತ ಕನ್ಫರ್ಮ್ ಆಗದೆ ಏನು ಹೇಳುವ ಹಾಗಿಲ್ಲ ಅವರು. ಮಿಸ್ಟರ್ ಆರ್ಯ, ಯಾವುದಕ್ಕೂ ನೀವೊಂದು MRI ಸ್ಕ್ಯಾನ್ ಮಾಡಿಸಿ, ಆಮೇಲೆ ನೋಡೋಣ ಎಂದವರ ಮಾತಿಗೆ ಗಾಬರಿಯಾದ ಆರ್ಯ, MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಅಣ್ಣನಿಗೆ? ಅಂಥದ್ದು ಏನಾಗಿದೆ ಎಂದನು ಆತಂಕದಲ್ಲಿ. ಪಕ್ಕದಲ್ಲಿ ಕುಳಿತಿದ್ದ ಮೌರ್ಯನನ್ನು ನೋಡಿದ ವೈದ್ಯರು, ಹಾಗೇನಿಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತೆ ಅಂತ ಎಂದು ತಡೆದು ಹೇಳಿದ ವೈದ್ಯರ ಮಾತಿಗೆ ಆರ್ಯನಿಗೆ ಅದಾಗಲೇ ಅನುಮಾನ ಮೂಡಿತು. ಆದರೆ ಮೌರ್ಯನಿಗೆ ಇದೆಲ್ಲವೂ ಇಷ್ಟ ಇಲ್ಲ. ವೈದ್ಯರು ಸುಮ್ಮನೆ ದುಡ್ಡಿಗೋಸ್ಕರ ಇದೆಲ್ಲವನ್ನು ಹೇಳುತ್ತಿದ್ದಾರೆ ಎಂದು ಯೋಚಿಸಿದವನು, ನನಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್, ಸ್ವಲ್ಪ ಸುಸ್ತು, ವೀಕ್ನೆಸ್ ಹೀಗಾಗಿದ್ದೀನಿ, ಟ್ಯಾಬ್ಲೆಟ್ ಬರೆದು ಕೊಡಿ ಸಾಕು, MRI ಸ್ಕ್ಯಾನ್ ಏನು ಮಾಡಿಸುವುದಿಲ್ಲ ಎಂದನು. ವೈದ್ಯರು ಮಾತನಾಡುವ ಮೊದಲೇ, ಅಣ್ಣ ನೀನು ಸುಮ್ಮನಿರು ಎಂದವನು ಮತ್ತೆ ವೈದ್ಯರ ಕಡೆ ತಿರುಗಿ, ಡಾಕ್ಟರ್ ನಾನು ಸ್ಕ್ಯಾನ್ ಮಾಡಿಸುತ್ತೇನೆ, ನೀವು ಬರೆದು ಕೊಡಿ ಎಂದನು. ಆರ್ಯ ಹೇಳಿದಂತೆ MRI ಸ್ಕ್ಯಾನಿಗೆ ಬರೆದ ವೈದ್ಯರು, ಇದನ್ನು ತೆಗೆದುಕೊಂಡು ಹೋಗಿ ಕೌಂಟರ್ನಲ್ಲಿ ಕೊಟ್ಟು ಬಿಲ್ ಕ್ಲಿಯರ್ ಮಾಡಿ ಸ್ಕ್ಯಾನ್ ಮಾಡಿಸಿ ಎಂದರು. ಆರ್ಯ ಆಯಿತು ಎಂದು ತಲೆಯಾಡಿಸಿ ತನ್ನ ಅಣ್ಣನನ್ನು ಕರೆದುಕೊಂಡು ಹೊರಬಂದನು. ಆರ್ಯ, ನಿನಗೇನು ಬುದ್ಧಿ ಇಲ್ವಾ? MRI ಸ್ಕ್ಯಾನಿಂಗ್ ಅಂದರೆ ಎಷ್ಟು ದುಡ್ಡು ತಗೋತಾರೆ ಎಂದು ಗೊತ್ತಾ ನಿನಗೆ? ಇಂತಹ ಹಾಸ್ಪಿಟಲ್ಗಳಲ್ಲಿ ದುಡ್ಡಿಗೋಸ್ಕರ ಈಗೆಲ್ಲ ಮಾಡ್ತಾರೆ. ನೀನು ಎಷ್ಟೋ ಕೇಸ್ಗಳನ್ನು ನೋಡಿಲ್ವಾ? ನಾರ್ಮಲ್ ಡೆಲಿವರಿ ಆದರೂ ಕೂಡ ದುಡ್ಡಿಗೋಸ್ಕರ ಆಪರೇಷನ್ ಮಾಡ್ತಾರೆ. ನೀನು ಅವರ ಮಾತಿಗೆಲ್ಲ ಆಯಿತು ಎಂದು ತಲೆಯಾಡಿಸುತ್ತೀಯಲ್ಲ. ಯಾವ ಸ್ಕ್ಯಾನ್ ಬೇಡ, ಏನು ಬೇಡ, ಇಲ್ಲಿಂದ ಹೋಗೋಣ ಬಾ ಎಂದು ಅಸಮಾಧಾನದಲ್ಲಿ ಹೇಳಿದನು ಮೌರ್ಯ. ವೈದ್ಯರ ಮುಖಭಾವವನ್ನು ನೆನೆದ ಆರ್ಯ, ಅಣ್ಣ, ಒಂದು ಸ್ಕ್ಯಾನ್ ಮಾಡಿಸುವುದರಿಂದ ನಾವು ಏನನ್ನು ಕಳೆದುಕೊಳ್ಳುವುದಿಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ನಾನು ಸ್ಕ್ಯಾನ್ ಮಾಡಿಸುತ್ತೇನೆ, ನೀನು ಸುಮ್ಮನೆ ಬಾ ಎಂದು ಹೇಳಿ ಕೌಂಟರ್ ಬಳಿ ಹೋಗಿ ಅವರು ಹೇಳಿದಷ್ಟು ದುಡ್ಡನ್ನು ಕಟ್ಟಿ ತನ್ನ ಅಣ್ಣನನ್ನು ಸ್ಕ್ಯಾನಿಗೆ ಕರೆದುಕೊಂಡು ಹೋದನು. ಮೌರ್ಯನ MRI ಸ್ಕ್ಯಾನಿಂಗ್ ಎಲ್ಲವೂ ಮುಗಿದಿತ್ತು. ಅದಾಗಲೇ ಸಮಯ ಆಗಿದ್ದರಿಂದ ಡಾಕ್ಟರ್ ಕೂಡ ಹೋಗಿದ್ದಾರೆ. ನೀವು ನಾಳೆ ಬನ್ನಿ, ರಿಪೋರ್ಟ್ ಕೂಡ ನಾಳೆ ಸಿಗುತ್ತೆ ಎಂದ ನರ್ಸ್ ಮಾತಿಗೆ ತನ್ನ ಅಣ್ಣನನ್ನು ಅಲ್ಲಿಂದ ಕರೆದುಕೊಂಡು ಬಂದನು. ವಸುಮತಿಯವರು ಮಗನಿಗೆ ಏನಾಗಿದೆಯೋ ಏನೋ ಆತಂಕದಲ್ಲಿ ಅವರು ಬರುವ ದಾರಿಯನ್ನು ಕಾಯುತ್ತಿದ್ದರು. ಇಬ್ಬರು ಮಕ್ಕಳು ಬರುತ್ತಿದ್ದ ಹಾಗೆ ಆರ್ಯನ ಬಳಿ, ಡಾಕ್ಟರ್ ಏನು ಹೇಳಿದರು ಎಂದು ಅದೇ ಆತಂಕದಲ್ಲಿ ಕೇಳಿದರು. ಏನಿಲ್ಲ ಅಮ್ಮ, ಈ ಆರ್ಯನಿಗೆ ಬುದ್ಧಿ ಇಲ್ಲ. ಅವರು ಹೇಳಿದ ಟೆಸ್ಟ್ಗಳೆಲ್ಲವನ್ನು ಮಾಡಿಸುತ್ತಿದ್ದಾನೆ. ಸುಮ್ಮನೆ ದುಡ್ಡಿಗೋಸ್ಕರ ಇಲ್ಲದೇ ಇರುವ ಟೆಸ್ಟ್ಗಳೆಲ್ಲ ಮಾಡಿಸುತ್ತಿದ್ದಾರೆ. ನಾನು ಹೇಳಿದರೆ ಕೇಳಲ್ಲ ಇವನು ಎಂದು ಅಸಮಾಧಾನದಲ್ಲಿಯೇ ಹೇಳುತ್ತಾ ಸೋಫಾ ಮೇಲೆ ಕುಸಿದು ಕುಳಿತನು. ಅದಾಗಲೇ ಪೂರ್ತಿಯಾಗಿ ಸುಸ್ತಾಗಿ ಹೋಗಿದ್ದನು ಅವನು. ಅಮ್ಮ ನೋಡು, ನಿಲ್ಲೋಕ್ಕೂ ಆಗದಷ್ಟು ಸುಸ್ತಾಗಿ ಹೇಗೆ ಕುಸಿದು ಕುಳಿತಿದ್ದಾನೆ. ಆದರೂ ಏನೂ ಆಗಿಲ್ಲ ಅಂತಾನೆ. MRI ಸ್ಕ್ಯಾನಿಂಗ್ ಮಾಡಿದ್ದಾರೆ, ರಿಪೋರ್ಟ್ ನಾಳೆ ಬರುತ್ತಂತೆ, ನಾಳೆ ಹೋಗಬೇಕು ಎಂದು ಹೇಳಿದ ಆರ್ಯ ತನ್ನ ಕೋಣೆಯ ಕಡೆ ನಡೆದನು. ಆಗಲೇ ಸೋಫಾಗೆ ತಲೆಯಾನಿಸಿ ಕಣ್ಣು ಮುಚ್ಚಿದ ಮಗನ ಸಮೀಪ ಬಂದು ಕುಳಿತ ವಸುಮತಿಯವರು, ಮೌರ್ಯ ಏನಾಗ್ತಿದೆಯೋ, ಕುಡಿಯೋಕೇನಾದರೂ ತಗೊಂಡು ಬರಲಾ ಎಂದರು. ಹ್ಞೂ ಅಮ್ಮ, ಯಾಕೋ ತುಂಬ ಸುಸ್ತು, ಮೋಸಂಬಿ ಜ್ಯೂಸ್ ಮಾಡಿಕೊಡು ಎಂದು ಕಣ್ಣು ಮುಚ್ಚಿಯೇ ಹೇಳಿದನು. ಸರಿ ಮಲಗಿರು, ಈಗಲೇ ತರ್ತೀನಿ ಎಂದು ಅಲ್ಲಿಂದ ಎದ್ದು ಹೋಗಿ ಜ್ಯೂಸ್ ಮಾಡಿಸಿಕೊಂಡು ಬಂದು ತಾವೇ ಮಗನಿಗೆ ಕುಡಿಸಿದವರಿಗೆ ಮೌರ್ಯನ ಮೈ ಬಿಸಿ ಇರುವುದು ಅರಿವಾದಾಗ, ಮೌರ್ಯ ಇನ್ನೂ ಜ್ವರ ಇದೆ ಕಣ, ಇವತ್ತು ಟ್ಯಾಬ್ಲೆಟ್ ಕೊಡಲಿಲ್ವಾ ಎಂದರು. ನಾನು ಟ್ಯಾಬ್ಲೆಟ್ ಕೊಡಿ ಅಂದೆ ಅಮ್ಮ, ಆದರೆ ಆರ್ಯ ಇಲ್ಲ ಸ್ಕ್ಯಾನ್ ಮಾಡಿಸ್ತೀವಿ ಎಂದ. ನಾಳೆ ಮತ್ತೆ ಹೋಗಬೇಕು. ನಾನಂತೂ ಹೋಗಲ್ಲ, ಅವನೊಬ್ಬನೇ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಬರಲಿ. ರಿಪೋರ್ಟಲ್ಲಿ ಏನೂ ಇರಲ್ಲ, ವೀಕ್ನೆಸ್ಗೆ ಹೀಗಾಗಿದೆ ಅಂತ ಹೇಳ್ತಾರೆ ಅಷ್ಟೆ ಎಂದವನು
ಸ್ವಲ್ಪ ಹೊತ್ತು ಮಲಗ್ತೀನಿ ಅಮ್ಮ ಎಂದು ಹೇಳಿ ಅಲ್ಲಿಂದ ನಡೆದನು. ಮಗನ ಆರೋಗ್ಯದ ಬಗ್ಗೆ ವಸುಮತಿಯವರಿಗೂ ಕೂಡ ಚಿಂತೆ ಕಾಡುತ್ತಲೇ ಇದೆ. ಆರ್ಯ ಜೊತೆಯಲ್ಲಿ ಇದ್ದಾಗ ಅವರ ಬೆಲೆ ತಿಳಿಯುವುದಿಲ್ಲ, ಅವರಿಂದ ದೂರವಾದ ಮೇಲೆ ಅವರ ಬೆಲೆ ತಿಳಿಯುತ್ತದೆ ಎಂದು ಹೇಳ್ತಾರೆ. ಆದರೆ ಆ ಅನುಭವ ನಿಜವಾಗಿಯೂ ಈಗ ನನಗೆ ಆಗ್ತಿದೆ. ನಿಮ್ಮಿಂದ ದೂರ ಬಂದ ಮೇಲೆ ನನ್ನ ಮನಸ್ಸು ನಿಮ್ಮ ಸನಿಹವನ್ನು ಬಯಸುತ್ತಿದೆ. ನಿಮ್ಮನ್ನು ಬಿಟ್ಟಿರುವ ಶಕ್ತಿ ನನ್ನಲ್ಲಿ ಇಲ್ಲ ಆರ್ಯ. ಈ ವಿಷಯವನ್ನು ನಿಮಗೆ ಹೇಳಿದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಎಂದು ಗೊತ್ತಿಲ್ಲ. ಆದರೂ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎನ್ನುವುದು ಸತ್ಯ. ನಿಮ್ಮ ಜಾಗದಲ್ಲಿ ಬೇರೆಯವರನ್ನು ಕೂರಿಸಲು ನನ್ನಿಂದ ಸಾಧ್ಯವಿಲ್ಲ. ಅಮ್ಮನಿಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಗೊತ್ತಿಲ್ಲ. ಅಮ್ಮನ ವಿರುದ್ಧ ಹೋಗಲು ನನಗೆ ಇಷ್ಟ ಇಲ್ಲ. ಈಗ ನಾನು ಏನು ಮಾಡಲಿ ಅಂತ ತಿಳಿತಿಲ್ಲ. ಅಮ್ಮನಿಗೆ ಹೇಗೆ ಅರ್ಥ ಮಾಡಿಸಲಿ? ಈಗ ಅಮ್ಮನಿಗೆ ನಿಮ್ಮ ಮೇಲೆ ಅಳಿಯ ಎನ್ನುವ ಮಮಕಾರಕ್ಕಿಂತ ಮೌರ್ಯನ ಮೇಲಿರುವ ದ್ವೇಷವೇ ಹೆಚ್ಚಾಗಿದೆ. ಅವರನ್ನು ಹೇಗೆ ಕನ್ವಿನ್ಸ್ ಮಾಡಲಿ ಎಂದು ತಿಳಿಯದೆ ಕಂಗಾಲಾಗಿದ್ದೇನೆ ಎಂದು ಮೊಬೈಲಿನಲ್ಲಿ ಇದ್ದ ಆರ್ಯನ ಫೋಟೋವನ್ನು ನೋಡಿಕೊಂಡು ಹೇಳಿದಳು. ಫೋಟೋ ಮದುವೆಗೂ ಮೊದಲೇ ಬ್ರೋಕರ್ ಅವಳಿಗೆ ಕಳಿಸಿದ ಫೋಟೋ ಅದು. ಅವನ ಇತ್ತೀಚಿನ ಫೋಟೋಗಳು ಅವಳ ಮೊಬೈಲ್ನಲ್ಲಿ ಇಲ್ಲ. ಕಣ್ಣೀರು ಮಾತ್ರ ಅವಳ ಅಪ್ಪಣೆಯನ್ನು ಕೇಳದೆ ಇಳಿಯುತ್ತಿದ್ದವು. ಎಷ್ಟೇ ಬೇಜಾರಾದರೂ ದುಃಖ ಆದರೂ ಅಷ್ಟು ಸುಲಭವಾಗಿ ಕಣ್ಣೀರು ಹಾಕದ ಗಟ್ಟಿಗಿತ್ತಿ ಅವಳು. ತನ್ನೆಲ್ಲ ಕಣ್ಣೀರನ್ನು ತನ್ನೊಳಗೆ ಇಂಗಿಸುತ್ತಿದ್ದಳು. ಆದರೆ ಇತ್ತೀಚೆಗೆ ಕಣ್ಣೀರು ಮಾತ್ರ ಹೇಳದೆ ಕೇಳದೆ ಇಳಿದು ಬಿಡುತ್ತವೆ. ಆರ್ಯನ ಫೋಟೋ ನೋಡಿಕೊಂಡು ಅಳುತ್ತಿದ್ದವಳು ತಟ್ಟನೆ ಏನೇನೋ ನೆನೆದವಳಂತೆ ಕಣ್ಣೀರು ತೊಡೆದುಕೊಂಡು, ಹೌದು, ಇದಕ್ಕೆ ಮಾವನೇ ಸರಿ. ಅಮ್ಮ ಮಾವನ ಮಾತು ಕೇಳ್ತಾರೆ. ನಾನು ಈಗ ಮಾವನ ಮನೆಗೆ ಹೋಗಿ ಅವರ ಜೊತೆ ಮಾತಾಡ್ತೀನಿ ಎಂದು ಹೇಳುತ್ತಾ ಕಾರಿನ ಕೀ ಹಿಡಿದು ಅಲ್ಲಿಂದ ಹೊರಟಳು ಸಾಗರಿ. ಸಾಗರಿ ತನ್ನ ಮಾವನ ಜೊತೆ ಮಾತನಾಡಲು ವಿಶ್ವನಾಥ್ ಅವರ ಮನೆಗೆ ಬಂದಿದ್ದಳು. ಅವಳು ಮನೆಗೆ ಬಂದಿದ್ದನ್ನು ನೋಡಿ ಧೀರಜ್ ಕೋಪಗೊಂಡವನು, ಈಗ ಯಾಕೆ ನಮ್ಮ ಮನೆಗೆ ಬಂದಿದ್ದೀಯಾ? ಅಲ್ಲಿ ಎಲ್ಲರ ಎದುರಿಗೂ ನನ್ನ ಕೆನ್ನೆಗೆ ಹೊಡೆದು ಈಗ ಇಲ್ಲಿ ಸಾರಿ ಕೇಳಲು ಬಂದಿದ್ದೀಯಾ ಎಂದನು ಕೋಪದಲ್ಲಿ. ಸಾಗರಿ ಮಾತನಾಡುವ ಮೊದಲೇ ಮಾತನಾಡಿದ ವಿಶ್ವನಾಥ್ ಅವರು, ಧೀರಜ್, ಸ್ವಲ್ಪ ಸುಮ್ಮನಿರ್ತೀಯಾ ಎಂದು ಗದರಿದರು. ಮೊದಲಿನಿಂದಲೂ ಸಾಗರಿ ಎಂದರೆ ಅಕ್ಕರೆ ಇದೆ ಅವರಿಗೆ. ಮಗ ಮನೆಗೆ ಬರುತ್ತಿದ್ದ ಹಾಗೆ ಸಾಗರಿ ಎಲ್ಲರ ಎದುರಿಗೂ ಆ ಆರ್ಯನನ್ನು ವಹಿಸಿಕೊಂಡು ತನಗೆ ಹೊಡೆದಳು ಎಂದು ಹೇಳಿದರೂ ಕೂಡ ಅವಳು ಹಾಗೆಲ್ಲ ದುಡುಕಿ ಈ ರೀತಿ ಮಾಡುವವಳಲ್ಲ. ಅಲ್ಲಿ ಏನೋ ಆಗಿದೆ ಎಂದು ಆಲೋಚಿಸಿ ಮಗನ ಜೊತೆ ಮತ್ತೆ ವಾದ ಮಾಡದೆ ಸುಮ್ಮನಿದ್ದರು. ಧೀರಜ್ ಆಡಿದ ಮಾತು ಕೇಳಿ ಬೇಸರವಾದವಳು, ಮಾವ ಅದೂ ಎಂದು ಮೆಲುಧ್ವನಿಯಲ್ಲಿ ಹೇಳಿ ಅಲ್ಲಿಗೆ ಮಾತು ನಿಲ್ಲಿಸಿದಳು. ಸಾಗರಿ, ಮೊದಲು ಬಾ, ಕುಳಿತುಕೋ, ಕಾಫಿ ಕುಡಿದು ಆಮೇಲೆ ಮಾತನಾಡೋಣ ಎಂದರು ವಿಶ್ವನಾಥ್. ಕಾಫಿ ಬೇಡ ಮಾವ, ನಿಮ್ಮ ಜೊತೆ ಮಾತನಾಡಬೇಕು ಎಂದೇ ನಾನು ಇಲ್ಲಿಗೆ ಬಂದದ್ದು ಎಂದಳು. ಹೌದಾ, ಬಾ ಕೂತ್ಕೋ ಎಂದು ಎದುರಿಗಿನ ಸೋಫಾವನ್ನು ತೋರಿಸಿ ತಾವು ಇನ್ನೊಂದು ಸೋಫಾದಲ್ಲಿ ಕುಳಿತರು. ಸಾಗರಿ ತನ್ನ ಮಾವನ ಎದುರಿಗಿನ ಸೋಫಾದಲ್ಲಿ ಕುಳಿತುಕೊಳ್ಳದೆ ಅವರ ಸಮೀಪ ಕುಳಿತು ಅವರ ತೋಳನ್ನು ಹಿಡಿದು ಭುಜಕ್ಕೆ ಒರಗಿದಳು. ಅವಳು ಆ ರೀತಿ ಕುಳಿತುಕೊಂಡದ್ದು ನೋಡಿ ಅವಳು ತುಂಬ ನೋವಿನಲ್ಲಿದ್ದಾಳೆ ಎಂದು ಮೊದಲೇ ಅಂದಾಜಿಸಿದರು ವಿಶ್ವನಾಥ್. ಏನಾಯಿತು ಸಾಗರಿ, ಯಾಕೆ ಹೀಗಿದ್ದೀಯ? ನಿನ್ನನ್ನು ಯಾವತ್ತೂ ನಾನು ಈ ರೀತಿ ನೋಡಿರಲಿಲ್ಲ ಎಂದರು. ಕಾಫಿ ಡೇನಲ್ಲಿ ನನಗೆ ಹೊಡೆದಳಲ್ಲ, ಅದಕ್ಕೆ ಸಾರಿ ಕೇಳಲು ಈ ರೀತಿ ಮುಖ ತಗ್ಗಿಸಿಕೊಂಡು ಬಂದಿರಬೇಕು ಅಪ್ಪ ಎಂದವನ ಮಾತಿನಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಇಲ್ಲ ಮಾವ, ನಾನು ಅದಕ್ಕೆ ಬರಲಿಲ್ಲ ಎಂದಳು ತಟ್ಟನೆ. ಇಷ್ಟರವರೆಗೂ ಸಾಗರಿ ತನ್ನ ಬಳಿ ಕ್ಷಮೆ ಕೇಳಲು ಬಂದಿದ್ದಾಳೆ ಎಂದು ಯೋಚಿಸಿದ ಧೀರಜ್ ಈಗ ಅವಳು ಅದಕ್ಕೆ ಬರಲಿಲ್ಲ ಎನ್ನುತ್ತಿದ್ದ ಹಾಗೆ ಇನ್ನೂ ಖುದ್ದು ಹೋದನು. ಸಾಗರಿ, ನಿನ್ನೆ ಅಲ್ಲಿ ಏನಾಯಿತು? ನೀನು ಯಾಕೆ ಧೀರಜ್ ಮೇಲೆ ಕೈ ಮಾಡಿದೆ ಎಂದು ನಾನು ಅವನ ಅಪ್ಪ ಎನ್ನುವ ಅಧಿಕಾರದಲ್ಲಿ ನೀನು ವಿಷಯ ಹೇಳಬೇಕು ಎಂದು ಕೇಳುತ್ತಿಲ್ಲ. ವಿಷಯ ತಿಳಿದುಕೊಳ್ಳಲು ಅಷ್ಟೇ ಕೇಳುತ್ತಿದ್ದೇನೆ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನೇನು ಎನ್ನುವುದು ಗೊತ್ತಿದೆ. ಹಾಗೆ ಸುಮ್ಮನೆ ತಪ್ಪು ಮಾಡುವವಳಲ್ಲ ನೀನು. ಅದು ಏನಾಯಿತು ಸಾಗರಿ ಎಂದರು. ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವುದಕ್ಕೆ ಥ್ಯಾಂಕ್ಸ್ ಮಾವ. ಎಲ್ಲ ಈ ಧೀರಜ್ ಮಾಡಿದ್ದು ಎಂದವಳು ಅಲ್ಲಿ ನಡೆದ ಎಲ್ಲ ಘಟನೆಯನ್ನು ತನ್ನ ಮಾವನಿಗೆ ವಿವರಿಸಿ ಹೇಳಿ ನಂತರ, ನೀವೇ ಹೇಳಿ ಮಾವ, ಧೀರಜ್ ಮಾತನಾಡಿದ್ದು ತಪ್ಪಲ್ವಾ? ಆರ್ಯ ತುಂಬ ಒಳ್ಳೆಯವರು ಮಾವ. ಅವರ ಅಣ್ಣ ತಪ್ಪು ಮಾಡಿದ್ದಾನೆ ಅಂತ ಎಲ್ಲರ ಮುಂದೆ ಅವರನ್ನು ಬ್ಲೇಮ್ ಮಾಡೋದು ಎಷ್ಟು ಸರಿ?
ಇವನು ಆರ್ಯ ಅವರಿಗೆ ಆ ರೀತಿ ಮಾತಾಡಿದ್ದರಿಂದ ಅವರಿಗೆಷ್ಟು ನೋವಾಗಿರಬೇಡ ಹೇಳಿ. ಎಲ್ಲರ ಎದುರಿಗೂ ಆರ್ಯ ಅವರ ಕಾಲರ್ ಹಿಡಿದು ಯುದ್ಧಕ್ಕೆ ಬಂದಿರುವವನ ಹಾಗೆ ನಿಂತಿದ್ದನು. ನಾನೆಷ್ಟೇ ಹೇಳಿದರೂ ಇವನು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ಕೋಪದಲ್ಲಿ ಹೊಡೆದೆ ಮಾವ ಎಂದಳು ಸಾಗರಿ. ಹೌದು, ನಿನ್ನ ಗಂಡ ತುಂಬ ಒಳ್ಳೆಯವನು. ಅದಕ್ಕೆ ಅಲ್ವಾ ಆ ಹುಡುಗಿ ಆ ರೀತಿ ಮಾತನಾಡುತ್ತಿದ್ದದ್ದು. ಅವನು ಅಷ್ಟು ಒಳ್ಳೆಯವನಾಗಿದ್ದರೆ ಆ ಹುಡುಗಿಯನ್ನು ಯಾಕೆ ಟಚ್ ಮಾಡಬೇಕಿತ್ತು ಎಂದನು ಅಸಮಾಧಾನದಲ್ಲಿ. ಅವನಾಡಿದ ಮಾತು ಕೇಳಿ ಮತ್ತೆ ಕೋಪಗೊಂಡ ಸಾಗರಿ ತನ್ನ ಮಾವನನ್ನು ಬಿಟ್ಟು ಮೇಲೆದ್ದು, ಧೀರಜ್, ಅವರ ಬಗ್ಗೆ ಇನ್ನೊಮ್ಮೆ ಈ ರೀತಿ ಮಾತಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಳು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎಂದು ಗಾದೆ ಇದೆ ಬಿಡು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಎಂದು ಸುಮ್ಮನಾಗದೆ ಮತ್ತೆ ಮಾತನಾಡಿದನು ಧೀರಜ್. ಈ ಬಾರಿ ವಿಶ್ವನಾಥ್ ಅವರು ಅವನ ಕೆನ್ನೆಗೆ ಜೋರಾಗಿ ಬಾರಿಸಿ, ಬೇರೆಯವರ ಬಗ್ಗೆ ಇಷ್ಟು ಕೇವಲವಾಗಿ ಮಾತನಾಡುವಾಗ ಮೊದಲು ನಾವು ಸರಿ ಇದ್ದೀವಾ ಎಂದು ನೋಡ್ಕೋಬೇಕು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಎನ್ನುವ ಗಾದೆ ಇದೆ. ಈಗ ಬಾಯಿ ಮುಚ್ಚಿ ನಿಂತ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ಕೆನ್ನೆಗೆ ಬಾರಿಸುತ್ತೇನೆ ಎಂದು ಜೋರಾಗಿ ಗದರಿದರು ಮಗನಿಗೆ. ತನ್ನ ತಂದೆ ಹೊಡೆದ ಕೆನ್ನೆಯ ಮೇಲೆ ಕೈ ಇರಿಸಿ ಸುಮ್ಮನೆ ನಿಂತನು ಧೀರಜ್. ಸಾಗರಿ, ಅವನ ಮಾತಿಗೆ ನೀನು ಬೇಜಾರಾಗಬೇಡ, ಅದೇನು ಹೇಳು ಎಂದರು. ಮಾವ, ಅದು ನಾನು ಧೀರಜ್ನನ್ನು ಮದುವೆಯಾಗುವುದಿಲ್ಲ. ನನ್ನ ಜೀವನದಲ್ಲಿ ನನ್ನ ಮಗ ಎಷ್ಟು ಇಂಪಾರ್ಟೆಂಟ್, ಆರ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಮಾವ. ಅದು ಇತ್ತೀಚೆಗೆ ನನಗೆ ಅರಿವಾಯಿತು ಎಂದು ತಲೆ ತಗ್ಗಿಸಿ ಹೇಳಿದಳು. ಸಾಗರಿ ಹೀಗೆ ಹೇಳ್ತಾಳೆ ಎಂದು ಧೀರಜ್ ಮೊದಲೇ ನಿರೀಕ್ಷಿಸಿದ್ದ ಕೂಡ. ಅವಳ ಮಾತಿಗೆ ಹೆಚ್ಚೇನು ಯೋಚಿಸದೆ ಸುಮ್ಮನಿದ್ದನು. ಸಾಗರಿ ಮಾತು ಕೇಳಿ ವಿಶ್ವನಾಥ್ ಅವರ ಮುಖದ ಮೇಲೆ ಮುಗುಳು ನಗು ಹಾದು ಹೋಯಿತು. ನೀನು ನಿನ್ನ ಗಂಡನನ್ನು ಒಳ್ಳೆಯವನು ಎಂದಾಗಲೇ ನನಗೆ ತಿಳಿಯಿತು. ಅಲ್ಲದೆ ನಿನ್ನೆ ಕಾಫಿ ಶಾಪ್ನಲ್ಲಿ ನಿನ್ನ ಗಂಡನ ಮೇಲೆ ಪ್ರೀತಿ ಇದ್ದಿದ್ದರಿಂದಲೇ ಅವನ ಪರವಾಗಿ ಮಾತನಾಡಿರುವುದು. ಒಳ್ಳೆಯ ನಿರ್ಧಾರವನ್ನೇ ಮಾಡಿದ್ದೀಯ ಸಾಗರಿ. ಇನ್ನು ಮುಂದೆಯಾದರೂ ಗಂಡ ಮಗುವಿನೊಟ್ಟಿಗೆ ಖುಷಿಯಾಗಿ ಜೀವನ ಮಾಡು ಎಂದರು. ಅದೇ ವಿಷಯವಾಗಿ ಮಾತನಾಡಲು ನಿಮ್ಮ ಬಳಿಗೆ ಬಂದದ್ದು ಮಾವ. ಅಮ್ಮನಿಗೆ ನಾನು ಆರ್ಯ ಅವರ ಮನೆಗೆ ಹೋಗುವುದು ಇಷ್ಟ ಇಲ್ಲ. ತುಂಬ ಕೋಪ ಮಾಡಿಕೊಂಡಿದ್ದಾರೆ. ಅವರಿಗೆ ಅಕ್ಕನ ಸಾವನ್ನು ಮರೆಯಲು ಆಗ್ತಿಲ್ಲ. ಅದಕ್ಕೆ ನನ್ನನ್ನು ಆ ಮನೆಗೆ ಕಳುಹಿಸಲು ಇಷ್ಟ ಇಲ್ಲ ಅವರಿಗೆ. ನೀವೊಮ್ಮೆ ಅಮ್ಮನ ಜೊತೆ ಮಾತನಾಡಿ ಮಾವ. ಅವರು ನಿಮ್ಮ ಮಾತನ್ನು ಕೇಳ್ತಾರೆ. ಡ್ಯಾಡಿ ಏನಾದರೂ ಮಾತನಾಡಲು ಹೋದರೆ ಡ್ಯಾಡಿಗೆ ಬೈತಾರೆ. ಆದರೆ ನಿಮಗೆ ಹಾಗೆ ಬೈಯಲ್ಲ. ಅಮ್ಮನಿಗೆ ನಿಮ್ಮ ಮೇಲೆ ತುಂಬ ಗೌರವ. ನೀವು ಹೇಳಿದರೆ ಅವರು ಅರ್ಥ ಮಾಡ್ಕೋತಾರೆ ಎಂದಳು. ಅಲ್ಲಮ್ಮ ಸಾಗರಿ, ನನ್ನ ತಂಗಿಯ ಬಗ್ಗೆ ನಿನಗೆ ಗೊತ್ತು. ಅವಳು ಇಷ್ಟು ಹಠ ಮಾಡುತ್ತಿದ್ದಾಳೆ ಅಂದಮೇಲೆ ನನ್ನ ಮಾತಿಗೆ ಒಪ್ಪಿಕೊಳ್ತಾಳಾ ಎಂದರು. ಹೂ ಮಾವ, ಖಂಡಿತ ನಿಮ್ಮ ಮಾತಿಗೆ ಒಪ್ಪಿಕೊಳ್ಳುತ್ತಾರೆ. ನೀವೇ ಒಮ್ಮೆ ಅಮ್ಮನ ಜೊತೆ ಮಾತನಾಡಿ ಎಂದಳು. ಸರಿ ಸಾಗರಿ, ಈ ವಿಷಯ ಫೋನಿನಲ್ಲಿ ಮಾತನಾಡುವಂಥದ್ದಲ್ಲ. ನಾಳೆ ಮನೆಗೆ ಬಂದು ಮಾತಾಡ್ತೀನಿ ಬಿಡು ಎಂದರು. ಮಾವ, ಇನ್ನೊಂದು ವಿಷಯ. ಧೀರಜ್ ಆರ್ಯ ಅವರ ಬಳಿ ನಿನ್ನೆ ಹಾಗೆ ನಡೆದುಕೊಂಡಿದ್ದರಿಂದ ಅವರಿಗೆ ತುಂಬ ಹರ್ಟ್ ಆಗಿದೆ. ಅದಕ್ಕೆ ಅವರ ಬಳಿ ಸಾರಿ ಕೇಳಬೇಕು ಎನ್ನುತ್ತಿದ್ದ ಹಾಗೆ ಇಷ್ಟರವರೆಗೂ ಸುಮ್ಮನಿದ್ದ ಧೀರಜ್ ಈಗ ವಾಟ್, ಏನು ಹೇಳ್ತಿದ್ದೀಯ ಎಂದು ಕೂಗಿದನು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.